ಗ್ರಾಮೀಣ ಹೋಮ್ ಫುಡ್ಸ್ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚಟ್ನಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹು ಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತೈಕೆಗಳು ಮಾರಾಟ ಮಾಡಲಾಗುತ್ತದೆ. ಬನ್ನಿ, ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ. ಇವರು ಈರಣ್ಣ ಹೇಳ್ತದೆ ಗೊತ್ತಾ, PDO 3, AD 1, EOಗೆ 2, ಇಂಜಿನಿಯರ್ಗೆ 2. ಹೇಳಕ್ಕೆ ಹೇಳ್ರಿ మన కానవలే మన ఉందేమే అయ్యా ಹೇಳಿ ಫಸ್ಟ್ ಹೇಳಿರು ಜಿರಾಮಲೆ ಕಕ್ತೀಯ. ಇಂಜಿನಿಯರ್ 2, ಪ್ರೆಸಿಡೆಂಟ್ 2, ವೆಂಡರ್ 6, ಟ್ರೆಜರಿ 1 ಅಂತ 17% ಹೇಳಿದ್ದಾರೆ. ನೀವೀಗ ಕೇಳಿಸ್ಕೊಂಡಿರೋ ಆಡಿಯೋ 1, 2, 3, 4 ಅಂತ ಕಾಗುಣಿತ ಹೇಳ್ತಾ ಇಲ್ಲ ಕಣ್ರಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 1 ಲಕ್ಷಕ್ಕೆ 17% ಅಂದರೆ ಪರ್ಸೆಂಟೇಜ್ ನೀಡಬೇಕೆಂದು ಸಿಕೆಪುರ ಗ್ರಾಮ ಪಂಚಾಯಿತಿಯ ಮಹಿಳಾ ಅಧ್ಯಕ್ಷರ ಪತಿ ಮತ್ತು PDO ರಂಗಸ್ವಾಮಿ ಮಾತನಾಡಿರೋ ಆಡಿಯೋ ವೈರಲ್ ಆಗಿದೆ. ಮೊನ್ನೆಯಷ್ಟೇ ದೆಹಲಿಯ ಲೋಕಸಭೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಬದಲಾಯಿಸಿಕೊಂಡಿದ್ದಕ್ಕೆ BJP ಮತ್ತು ಕಾಂಗ್ರೆಸ್ಸರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ಕೊಳ್ತಾ ಇದ್ದರೆ, ಇತ್ತ ಕಡೆ ಸಿಕೆಪುರ ಗ್ರಾಮ ಪಂಚಾಯಿತಿಯಲ್ಲಿ ಇದೇ ಒಂದು ಯೋಜನೆಯಲ್ಲಿ ಮಂಜೂರಾಗಿರುವ ಮೆಟೀರಿಯಲ್ ಹಣ ಮಂಜೂರಾಗಿರೋದಕ್ಕೆ ಪರ್ಸೆಂಟೇಜ್ಗಾಗಿ ಕಾದಾಡ್ತಾ ಇದ್ದಾರೆ. ಇನ್ನು ಪರ್ಸೆಂಟೇಜ್ ಆಡಿಯೋ ವೈರಲ್ ಆದ ನಂತರ ಸಿಕೆಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರೊಬ್ಬರು ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ನೀವೇ ಕೇಳಿ. ಈ ಸೆಟ್ ಅಲ್ಲಿ ಹೊಸ ಮರದಂಗ್ ಬೀಳ್ತೈತೆ. ಅದೇ ಫೀಡ್ ಮಾಡ್ಕೊಂಡು ನಿಮ್ಮ ಹೆಸರು ಫೀಡ್ ಮಾಡ್ಕೊಂಡಿದ್ರೆ ಬರಲ್ಲ. ಹಂಗೆ ಕಂಡಕ್ಟ್ರು ರಂಗನಾಥ್ ಎಲ್ಲ ಪರ್ಸೆಂಟೇಜ್, EO CO ಎಲ್ಲ ಪರ್ಸೆಂಟೇಜ್ ಹೇಳಿದ್ಯಲ್ಲ, ಜನಗಳಿಗೆ ಏನ್ ಪರ್ಸೆಂಟೇಜ್ ಕೊಡ್ತೀಯ ಹೇಳು? ನಾವ್ ಯಾರಿಗೂ ಯಾವ್ದು ಕೊಟ್ಟಿಲ್ಲ ಅಣ್ಣ. ಮತ್ತೆ ಹೆಂಗ್ ಮಾತಾಡಿದ್ಯಾ ನೀನು? ಅದು ಹಿಂಗ್ ಮಾತಾಡ್ ಕೇಳ್ದಲ್ಲಣ್ಣ. ಮೆಂಬರ್ ಎಲ್ಲ ಕೊಟ್ಟಿದಾಗ ಮಾತಾಡಿದ್ರು, ನಾವು ಮಾತಾಡಕ್ ಆಗ್ಲಿಲ್ಲ. ನಿಮ್ಗೆ ಈ ಜನಗಳು ಪಬ್ಲಿಕ್ಗೆ ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ಅಣ್ಣ ಒಂದು ತಿಂಗಳ ಒಳ್ಳೆ ಬಲ್ಪ್ ಹಾಕ್ಸಕ್ ಆಗ್ತಾ ಇಲ್ಲ ನಿಮ್ಗೆ, ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತೀರಾ ನೀವು? ಬಲ್ಪ್ ಎಲ್ಲ ಕಾರ್ಡ್ ಹಾಕ್ಸಿದ್ರೆ ಅಣ್ಣ. ಚರಂಡಿ ಕ್ಲೀನ್ ಮಾಡ್ತಿದ್ಯಾ? ಚರಂಡಿ ಕ್ಲೀನ್ ಮಾಡಿ 1 ತಿಂಗಳಲ್ಲಿ ಇನ್ನು ಅಲಾಟ್ಮೆಂಟ್ ದುಡ್ಡಿಲ್ಲ ಅಣ್ಣ. ಪರ್ಸೆಂಟೇಜ್ ಹೇಗೆ ಮಾತಾಡ್ದಣ್ಣ ನೀನು? ಪರ್ಸೆಂಟ್ ದುಡ್ಡು ಅಲ್ಲ ಅಣ್ಣ, ಅದು ಕೇಳಿಲ್ಲ. ಯಾರು ಬಂದಿತ್ತು? ಇನ್ನು ಉದ್ಯೋಗ ಖಾತ್ರಿಯ ಪರ್ಸೆಂಟೇಜ್ ಆಡಿಯೋ ವೈರಲ್ ಆಗಿದ್ದು, ಈ ಒಂದು ವಿಷಯವನ್ನು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಳಗಾವಿಯ ಅಧಿವೇಶನದಲ್ಲಿ ಮಾಧ್ಯಮಗಳವರು ಮಾಹಿತಿಯನ್ನು ತಂದಾಗ ಅವರು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಕೊಡ್ತಾ ಇದ್ದಾನಂತ ಇರ್ಬೋದು. ನಮ್ಮ ಇಲಾಖೆಯಲ್ಲಿ PDOಗಳು ಸಾವಿರಾರು ಇದ್ದಾರೆ. ಇಫ್ ದೇರ್ ಇಸ್ ಸಮಥಿಂಗ್ ರಾಂಗ್ ಹಿಯರ್ ದೆನ್ ವಿ ವಿಲ್ ಟೇಕ್ ಆಕ್ಷನ್. ಹಲೋ, ಈಗ ನಿಮ್ಮ ಸಿಕೆಪುರ ಗ್ರಾಮ ಪಂಚಾಯತಿಯಲ್ಲಿ ಅಂಗವಿಕಲರು 5% ಎಷ್ಟು ಹಣ ಕೊಟ್ಟಿದ್ದಾರೆ? ಯಾವ್ಯಾವ ವರ್ಷದಲ್ಲಿ? ಸರ್ ನಾನು 2013-14 ಹಾಂ 10,15 ಕೊಟ್ಟರು, ಮತ್ತೆ 15-16 ಕೊಟ್ಟರು. ಹಾಂ, ಈ ಕಡೆ ಕೊಟ್ಟಿಲ್ಲ ಸರ್. 2016ರಿಂದ ಇಲ್ಲಿವರೆಗೂ ಕೊಟ್ಟಿಲ್ವಾ? ಇಲ್ಲ ಸರ್, ಕೊಟ್ಟಿಲ್ಲ. ಕೇವಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಪರ್ಸೆಂಟೇಜ್ಗಾಗಿ ಕಾದಾಡ್ತಾ ಇದ್ದರೆ, ಇತ್ತ ಕಡೆ ಕಳೆದ 10 ವರ್ಷಗಳಿಂದ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿರುವ ಅಂಗವಿಕಲರಿಗೆ 5% ನಿಧಿಯನ್ನು ಇಲ್ಲಿವರೆಗೂ ಮಂಜೂರು ಮಾಡಿಲ್ಲ ಅಂದರೆ ಏನು ಹೇಳಬೇಕು ನೀವೇ ಯೋಚನೆ ಮಾಡಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಗೃತಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್. ಜೊತೆಗೆ ನಾನು ಮಾಡುವ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.